ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈಗ ತಾವೆಲ್ಲರೂ ಕೂಡ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದು ಬಂದಿರ್ತೀರಿ. ಹಾಗೂ ಯಾವ ಪ್ರಶ್ನೆಗೆ ಯಾವುದು ಸರಿಯಾದ ಉತ್ತರ ಅನ್ನೋದನ್ನು ಕೂಡ ಸರ್ಚ್ ಮಾಡ್ತಾ ಇರ್ತೀರಾ. ನಿಮಗೆ ಸಹಾಯಕವಾಗಲಿ ಅಂತ ಹೇಳಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಸಂಭವನೀಯ ಕೀ ಉತ್ತರಗಳನ್ನು ತಿಳಿಸ್ತಾ ಹೋಗ್ತೀನಿ. ನನಗೆ ಸಿಕ್ಕಿರುವಂತಹ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಯಾವುದು ಅಂದರೆ B2. ಸೊ ಇದರಲ್ಲಿ ನಾನು ನೇರವಾಗಿ ನಿಮಗೆ ಪ್ರಶ್ನೆ ಸಂಖ್ಯೆ ಮತ್ತು ಅದಕ್ಕೆ ಸರಿಯಾದ ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ಪ್ರತಿ ಪ್ರಶ್ನೆಯನ್ನು ಓದಿ ಹೇಳ್ತಾ ಹೋದರೆ ಇದು ಸಾಕಷ್ಟು ಸಮಯವನ್ನು ತಗೊಳ್ಳುತ್ತೆ. ಅಧಿಕೃತ ಕೀ ಉತ್ತರವನ್ನು ಬಿಟ್ಟಾಗ ನಾವು ಅದನ್ನು ವಿಶ್ಲೇಷಣಾತ್ಮಕವಾಗಿ ಮತ್ತೊಮ್ಮೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಓಕೆ, ಈಗ ನಾನು ಪ್ರಶ್ನೆ ಸಂಖ್ಯೆ ಮತ್ತು ಅದಕ್ಕೆ ನೇರವಾಗಿ ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ನೀವು ಕೂಡ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮುಂದಿಟ್ಕೊಂಡು ಚೆಕ್ ಮಾಡ್ತಾ ಹೋಗಿ. ಇಲ್ಲಿ 1ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ, ಒಂದು ವಾಕ್ಯವನ್ನು ಸರಿಪಡಿಸಿ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಸೊ 1ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3. ಓಕೆ, ಸೊ ಇದನ್ನು ಒಂದು ಸತಿ ಕೂಡಿಸಿ ಬರೆದಾಗ ನಮಗೇನಾಗುತ್ತೆ, ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ ಅನ್ನೋದು ಸರಿಯಾದಂತಹ ರೂಪ ಆಗುತ್ತೆ. ನೆಕ್ಸ್ಟು ಪದಗಳ ಅರ್ಥವನ್ನು ಹೊಂದಿಸಿ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಒಯ್ ಅಂತ ಅಂದರೆ ಸಾಗಿಸು, ಅನಂತರ ಒಕ್ಕಲಿಕ್ಕು ಅಂದರೆ ಕೊಲ್ಲು, ಒಸೆ ಅಂದರೆ ಪ್ರೀತಿ, ಓವು ಅಂದರೆ ರಕ್ಷಣೆ ಅಥವಾ ಸಂರಕ್ಷಿಸು ಅನ್ನುವಂಥ ಅರ್ಥ. ಹಾಗಾಗಿ 2ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 4. ನೆಕ್ಸ್ಟು 3ನೇ ಪ್ರಶ್ನೆ. ಇಲ್ಲಿ ನಮಗೆ ಹೊಂದಿಸಿ ಬರೆಯ ರೀತಿಯಲ್ಲಿ ಕೇಳಿದ್ದಾರೆ. ಸೊ 3ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3. ಓಕೆ, ಅನ್ವರ್ಥನಾಮಕ್ಕೆ ಉದಾಹರಣೆ ವ್ಯಾಪಾರಿ, ಗುಣವಾಚಕಕ್ಕೆ ಉದಾಹರಣೆ ಹೊಸ ಬಟ್ಟೆ, ಪ್ರಕಾರವಾಚಕಕ್ಕೆ ಉದಾಹರಣೆ ಅಂಥದ್ದು, ಕೃದಂತ ಭಾವನಾಮಕ್ಕೆ ಉದಾಹರಣೆ ನೋಟ. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2. ನಿತ್ಯ ನಪುಂಸಕಲಿಂಗಕ್ಕೆ ಉದಾಹರಣೆಯನ್ನು ನಾವು ಹೇಳೋದಾದರೆ ದಂಡು ಬಂದಿತು, ವಾಚ್ಯಲಿಂಗಕ್ಕೆ ಉದಾಹರಣೆ ನೀನು ತಾಯಿ, ಸ್ತ್ರೀ ನಪುಂಸಕಲಿಂಗಕ್ಕೆ ಉದಾಹರಣೆ ದೇವತೆ ಒಲಿಯಿತು, ಪುನ್ನಪುಂಸಕಲಿಂಗಕ್ಕೆ ಉದಾಹರಣೆ ಚಂದ್ರೋದಯವಾಯಿತು. ಇಲ್ಲಿ 5ನೆಯ ಪ್ರಶ್ನೆ ನೋಡಿ, ಇದು ವಿಶೇಷವಾಗಿದೆ. ಇಲ್ಲಿ ಮೊದಲನೆಯ ಹೇಳಿಕೆ ಏನು ಕೊಟ್ಟಿದ್ದಾರೆ, ಗಡು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ ಅಂತ ಇದೆ. ಆದರೆ ಇದಕ್ಕೆ ಸರಿಯಾದಂತಹ ಒಂದು ಹೇಳಿಕೆ ಏನಾಗುತ್ತೆ ಅಂದರೆ ಗಡು ಪ್ರತ್ಯಯ ಏನಿದೆ ಅದು ನಪುಂಸಕಲಿಂಗಕ್ಕೆ ಬರುವಂಥದ್ದು, ಮರಗಳು ಗಿಡಗಳು ಅಂತ ಆಗಬೇಕಾಗಿತ್ತು. ಹಾಗಾಗಿ ಇಲ್ಲಿ ಹೇಳಿಕೆ ಒಂದು ತಪ್ಪು. ಅರುಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಮಾತ್ರ ಬರುತ್ತೆ ಅಂತ ಹೇಳಿದ್ದಾರೆ. ಆದರೆ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಎರಡರಲ್ಲೂ ಕೂಡ ಅರು ಮತ್ತು ಗಡು ಅನ್ನುವಂಥ ಪ್ರತ್ಯಯಗಳನ್ನು ಬಳಸ್ತೀವಿ. ಈಗ ಉದಾಹರಣೆ ಸ್ತ್ರೀಲಿಂಗಕ್ಕೆ ಹೇಳೋದಾದರೆ ಹೆಂಗಸರುಗಳು, ಅನಂತರ ಪುಲ್ಲಿಂಗಕ್ಕೆ ವಿದ್ವಾಂಸರುಗಳು. ಅರು ಮತ್ತು ಗಡು ಅನ್ನೋದು ಸ್ತ್ರೀಲಿಂಗಕ್ಕೂ ಬರುತ್ತೆ, ಪುಲ್ಲಿಂಗಕ್ಕೂ ಬರುತ್ತೆ. ಓಕೆ, ಸೊ ಈಗ ಇಲ್ಲಿ ನಮಗೆ ಸರಿಯಾದಂತಹ ಉತ್ತರ ಯಾವುದಾಗುತ್ತೆ ಅಂತ ಅಂದರೆ ನಮಗೆ ಹೇಳಿಕೆ 1 ಕೂಡ ತಪ್ಪು, ಹೇಳಿಕೆ 2 ಕೂಡ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ 3. ನೆಕ್ಸ್ಟ್ 6ನೆಯ ಪ್ರಶ್ನೆ, ಸಕಲೈಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆ? ನಿಮಗೊಂದು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೆ, 50 ಅಕ್ಷರ ಬಂದರೆ ಅದು ವೃದ್ಧಿ ಸಂಧಿ ಆಗುತ್ತೆ ಅಂತ. ನೆಕ್ಸ್ಟ್ 6ನೇ ಪ್ರಶ್ನೆ ಆಯಿತು. 7ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು ಅಂತ ಕೇಳಿದ್ದಾರೆ. ಓಕೆ, ನಾನು ನಿಮಗೆ ತರಗತಿಯನ್ನು ಮಾಡುವಾಗ ಹೇಳಿದ್ದೆ ಮಧ್ಯಮ ಪುರುಷಕ್ಕೆ ನಾವು ಅನ್ಯ ಪುರುಷವಾಚಕ ಅಂತ ಕೂಡ ಹೇಳ್ತೀವಿ ಅಂತ. ಸೊ ಇಲ್ಲಿ ಸರಿಯಾದಂತಹ ಉತ್ತರ, ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದವನ್ನು ಕೇಳಿದ್ದಾರೆ. ನೀನು ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ. ಅವನು, ಅವಳು, ಅವರು ಇದು ಅನ್ಯ ಪುರುಷ ಅಥವಾ ಮಧ್ಯಮ ಪುರುಷಕ್ಕೆ ಉದಾಹರಣೆ. ಓಕೆ, ನೆಕ್ಸ್ಟು 8ನೆಯ ಪ್ರಶ್ನೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದ ಅಂತ ಕೇಳಿದ್ದಾರೆ. ಬಂದಾನು ಅನ್ನೋದು ಸಂಭವನಾರ್ಥಕ ಕ್ರಿಯಾಪದ. ಅನಂತರ ಅಪಧರ್ಮ ಇದನ್ನು ಬಿಡಿಸಿ ಬರೆದಾಗ ಆಪದ್ಧರ್ಮ. ಓಕೆ, ಆಪದ್ಧರ್ಮ ಇದನ್ನು ಬಿಡಿಸಿ ಬರೆದಾಗ ನಮಗೇನಾಗುತ್ತೆ, ಆಪತ್ ಅಧಿಕ ಧರ್ಮ ಇದು ಯಾವುದಕ್ಕೆ ಯಾವ ಸಂಧಿ ಆಗುತ್ತೆ ಅಂದರೆ ಜಸ್ತ್ವ ಸಂಧಿಗೆ ಉದಾಹರಣೆ. ನೆಕ್ಸ್ಟು ಪಯಶಯನ ಪದವನ್ನು ಬಿಡಿಸಿ ಬರೆದಾಗ
ಪಯಸ್ ಅಧಿಕ್ ಶಯನ, ಇದು ಶುತ್ವ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ 11ನೆಯ ಪ್ರಶ್ನೆ, ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ? ಅಂದರೆ ಇದು ಸಾಧಿತ ಧಾತು, ಇಸು ಪ್ರತ್ಯಯ ಬಂದಿದೆ, ಹಾಗಾಗಿ ಉಡಾಯಿಸು ಅನ್ನುವಂಥದ್ದು ಸಾಧಿತ ಧಾತು ಆಗುತ್ತೆ. 12ನೆಯ ಪ್ರಶ್ನೆ, ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ ಅಂತ ಇದೆ. ವಿಘಟಿಕ, ವಿಗಳಿಗೆ, ಉದ್ಘೋಷಣೆ, ಉಗ್ಗಡಣೆ. ಇಲ್ಲಿ ನೋಡಿ, ನಮಗೆ ಮಹಾಪ್ರಾಣಾಕ್ಷರವಿದ್ದಾಗ ನಾವು ತದ್ಭವಗಳಲ್ಲಿ ಅದನ್ನು ಅಲ್ಪಪ್ರಾಣವಾಗಿ ಬರಿತೀವಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ಉದ್ಘೋಷಣೆ ಮಹಾಪ್ರಾಣ ಇದೆ, ಅದನ್ನು ನಾವು ಬರೆಯುವಾಗ ಅಲ್ಪಪ್ರಾಣವಾಗಿ ಬರಿತೀವಿ. ಉಗ್ಗಡಣೆ ಅನ್ನೋದು ಸರಿಯಾದಂತಹ ಉತ್ತರ. ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದಂತಹ ಪದಗಳು ಅಂತ ಕೇಳಿದ್ದಾರೆ. ಇದು ನಿನ್ನೆ ತಾನೇ ತರಗತಿಯಲ್ಲಿ ಹೇಳಿದ್ದೆ ನಿಮಗೆ, ಪೋರ್ಚುಗೀಸ್ ಪದಗಳು. ಓಕೆ, ತರಗತಿ ಉಪಯೋಗವಾಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ 14ನೆಯ ಪ್ರಶ್ನೆ, ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದ ಅಂತ ಕೇಳಿದ್ದಾರೆ. ಹಳೆಯ ಅನ್ನೋದು ಗುಣವಾಚಕ, ಇದು ಅವ್ಯಯಗಳನ್ನು ಹೇಳುವಾಗ ಹೇಳಿದ್ದೀನಿ. ನೆಕ್ಸ್ಟ್, ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಅಹ ಅನ್ನುವಂತಹ ಪದಗಳು ಅಚ್ಚಗನ್ನಡದಲ್ಲಿ ಇಲ್ಲ, ಹೇಳಿಕೆ ಸರಿಯಾಗಿದೆ. ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ಈಗ ನಾವು ಸಂಸ್ಕೃತ ಭಾಷೆಯಿಂದ ಏನು ಪದಗಳನ್ನು ಸ್ವೀಕಾರ ಮಾಡ್ತೀವಿ ಅದರಲ್ಲಿ ನಮಗೆ ವಿಸರ್ಗ ಪದಗಳಿದೆ, ಆದರೆ ಅಚ್ಚಗನ್ನಡದಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಹೇಳಿಕೆ ಸರಿಯಾಗಿದೆ, ಅನಂತರ ಅದರ ಸಮರ್ಥನೆಯೂ ಕೂಡ ಸರಿಯಾಗಿದೆ. ಆಪ್ಷನ್ 1 ಸರಿಯಾದಂಥ ಉತ್ತರ. ಓಕೆ, ಯಾವಾಗ ನಾವು ಸಂಸ್ಕೃತವನ್ನು ಅನ್ಯದೇಶೀಯ ಪದಗಳು ಅಂತ ಪರಿಗಣಿಸಿದಾಗ, ಓಕೆ, ಇದನ್ನು ನೋಡೋಣ ಅಧಿಕೃತಕ್ಕೆ ಉತ್ತರ ಏನು ಬರುತ್ತೆ ಅಂತ. ಓಕೆ, ಅಚ್ಚಗನ್ನಡದಲ್ಲಂತೂ ವಿಸರ್ಗ ಪದಗಳಿಲ್ಲ, ಆದರೆ ಸಂಸ್ಕೃತದಿಂದ ಬರುವಾಗ ಅಲ್ಲಿ ನಾವು ವಿಸರ್ಗದ ಪದಗಳನ್ನು ನೋಡಿರ್ತೀವಿ. ಸೊ ಅದನ್ನು ಅನ್ಯದೇಶೀಯ ಅಂತ, ಸಂಸ್ಕೃತ ಪದಗಳನ್ನು ಅನ್ಯದೇಶೀಯ ಪದ ಅಂತ ಪರಿಗಣಿಸಿದ್ರೆ ಇಲ್ಲಿ ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. 16ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ, ಮಾರಿ ಗೌತಣವಾಯಿತು ನಾಳಿನ ಭಾರತವು, ಇದು ರೂಪಕಾಲಂಕಾರ. 10ನೇ ತರಗತಿ ಪಠ್ಯಪುಸ್ತಕದಲ್ಲಿ ಇದೇ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ 17ನೇ ಪ್ರಶ್ನೆಗೆ ನೇರವಾಗಿ ಉತ್ತರವನ್ನು ಹೇಳ್ತೀನಿ. ಆಪ್ಷನ್ 4. ಓಕೆ, ಇದನ್ನು ನಾವು ಕೂಡಿಸಿ ಓದಿದಾಗ ಏನಾಗುತ್ತೆ, ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು ಅನ್ನೋದು ಸರಿಯಾದ ರೂಪ. ನೆಕ್ಸ್ಟ್ 18ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಆಪ್ಷನ್ 3. ಹೀಗೆ ಯುದ್ಧ ಮುಂದುವರಿತಿದ್ರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಅನ್ನೋದು ಸರಿಯಾದ ಒಂದು ವಾಕ್ಯ. ನೆಕ್ಸ್ಟ್ 19ನೆಯ ಪ್ರಶ್ನೆ, ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇಂಗ್ಲೀಷ್ ಸಂಖ್ಯೆಯನ್ನು ಕೊಟ್ಟು ಅದನ್ನು ಕನ್ನಡದ ಅಂಕಿಗಳಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 19ನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3. ನೆಕ್ಸ್ಟ್ 20ನೆಯ ಪ್ರಶ್ನೆ, ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ ಅಂತ ಇದೆ. 20ನೆಯ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದಂಥ ಉತ್ತರ. ಅಹಹ ಅಂದಮೇಲೆ ನಾವು ಭಾವಸೂಚಕ ಚಿಹ್ನೆಯನ್ನು ಬಳಸಬೇಕು. ಸೂರ್ಯನಿಗೂ ಗ್ರಹಣವೇ ಆದಮೇಲೆ ಪ್ರಶ್ನಾರ್ಥಕ ಚಿಹ್ನೆ. 21ನೆಯ ಪ್ರಶ್ನೆ, ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದ್ರಂತೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಓಕೆ, 21ನೇದಕ್ಕೆ 2ನೆಯ ಆಪ್ಷನ್, ಸಂತೆಯ ಹೊತ್ತಿಗೆ 3 ಮೊಳ ನೇಯ್ದ್ರಂತೆ. ನೆಕ್ಸ್ಟ್ 22ನೆಯ ಪ್ರಶ್ನೆ, ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಅಂದರೆ ಅರ್ಧವಿರಾಮ. ಲೇಖನ ಚಿಹ್ನೆಗಳ ಕುರಿತಾಗಿ ತರಗತಿಯನ್ನು ಮಾಡುವಾಗ ಈ ಒಂದು ಅಂಶವನ್ನು ಹೇಳಿದ್ದೀನಿ. ನೆಕ್ಸ್ಟ್ 23ನೆಯ ಪ್ರಶ್ನೆ, ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ ಅಂತ ಅಂದರೆ ಇದು ವಕಾರಾಗಮ ಸಂಧಿ. ಆ ಅಧಿಕ್ ಊರಿನಿಂದ ಅದನ್ನು ಕೂಡಿಸಿ ಬರೆದಾಗ ನಮಗೆ ಹೊಸದಾಗಿ ವಕಾರ ಬಂದಿದೆ, ಹಾಗಾಗಿ ವಕಾರಾಗಮ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಹುಡುಗ ಅನ್ನೋದು ರೂಢನಾಮ, ಹಾವಾಡಿಗ ಅನ್ನೋದು ಅನ್ವರ್ತನಾಮ. 25ನೆಯ ಪ್ರಶ್ನೆ, ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಇದೆ. ಇಲ್ಲಿ ನೋಡಿ ಗಮನಿಸಿ, ನಮಗೆ
ಸಂಧಿ ಪದವನ್ನು ಬಿಡಿಸಿ ಬರೆಯೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ಹೇಗಿದೆಯೋ ಹಾಗೆ ಬಿಡಿಸ್ಬೇಕು ನಾವು. ಎಳೆ ಅಧಿಕ ಕರು. ಒಂದು ವೇಳೆ ಈ ಸಮಾಸ ಪದವನ್ನು ಬಿಡಿಸಿ ಬರೆಯಿರಿ ಅಂದಾಗ ಎಳೆಯ ಅಧಿಕ ಕರು ಅಂತ ಆಗ್ತಿತ್ತು. ಓಕೆ, ಮೂರನೇದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ 26ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 3. ಓಕೆ, 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ. 27ನೇ ಪ್ರಶ್ನೆ. ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಸರಿ ಹೊಂದದ ಜೋಡಣೆಯನ್ನು ಆಯ್ಕೆ ಮಾಡಬೇಕು. ಹಾಗಾಗಿ ಋಷಿ ಋಣ ಅನ್ನೋದಾಗುತ್ತೆ. ಋಷಿ ಋಷಿ ಆಗುತ್ತೆ, ಋಣ ಋಣ ಅಂತ ಆಗುತ್ತೆ. ಸೊ ಇಲ್ಲಿ ಇದು ತಪ್ಪಾಗಿದೆ. ಗ್ರಂಥಿ ಗಂಟು, ಚತುರ್ಥಿ ಚೌತಿ, ಗೂಕ ಗೂಬೆ. ಇದು ನಿಮಗೆ ತಿಳಿಸಿ ಹೇಳಿದ್ದೆ, ಗೂಕ ಗೂಬೆ ಆಗುತ್ತೆ, ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್, ಮುಂದಿನ ಹೊಂದಾಣಿಕೆಯಲ್ಲಿ ಸರಿಯಾದದನ್ನು ಗುರುತಿಸಿ. ಸಂಖ್ಯಾವಾಚಕಕ್ಕೆ ರಾಮಲಕ್ಷ್ಮಣ ಉದಾಹರಣೆ ಅಲ್ಲ, ಇದು ತಪ್ಪು. ಅನಂತರ ನಾಮವಾಚಕಕ್ಕೆ ದೊಡ್ಡದು ಸಣ್ಣದು ಅಲ್ಲ. ದ್ವಿರುಕ್ತಿ ದಡದಡ ಇದು ಅನುಕರಣವೇ ಆಗುತ್ತೆ, ಇದು ಕೂಡ ತಪ್ಪು. ಓಕೆ, ಸರಿಯಾದದ್ದು ಯಾವುದು ಅಂದರೆ ಗುಣವಾಚಕ ಕೆಟ್ಟದ್ದು ಒಳ್ಳೆಯದು. ನೆಕ್ಸ್ಟು 29ನೇ ಪ್ರಶ್ನೆ. ಇಲ್ಲಿ ನಮಗೆ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯೋದಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 4 ಆಗುತ್ತೆ. ಪುಸ್ತಕ ಏನಾಗುತ್ತೆ? ಒಂದು ನಿಮಿಷ. 1. ಓಕೆ, ಈ ಒಂದು ಪ್ರಶ್ನೆಗೆ ಆಪ್ಷನ್ 1 ಸರಿಯಾದಂಥ ಉತ್ತರ. ಇಲ್ಲಿ ನೋಡಿ, ಪುಸ್ತಕ ಹೊತ್ತಿಗೆ, ಸಂಸ್ಕೃತ ಸಕ್ಕದ, ಕರ್ತೃ ಕರ್ತಾರ, ದೀಪಿಕಾ ದೀವಿಗೆ. ಸೊ ಇಲ್ಲಿ ಆಪ್ಷನ್ 1 ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ 30ನೇ ಪ್ರಶ್ನೆ. ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ ಅಂತ ಇದೆ. ಇಲ್ಲಿ ರಕ್ಷೆ, ಶಿಕ್ಷೆ, ಪಂಡಿತ, ಪಾಮರ, ಕೊನರು, ಕಮರು ಇದೆಲ್ಲವೂ ಕೂಡ ವಿರುದ್ಧ ಪದ ಆಗುತ್ತೆ. ಆದರೆ ತೆಗಳಿಕೆ, ಬಿಕ್ಕಳಿಕೆ ಅನ್ನೋದು ವಿರುದ್ಧ ಪದ ಆಗಲ್ಲ. ಸರಿ, ಗುಂಪಿಗೆ ಸೇರದ ಒಂದು ಜೋಡಿ ಅಂದರೆ ತೆಗಳಿಕೆ, ಬಿಕ್ಕಳಿಕೆ. ಆಪ್ಷನ್ 4 ಸರಿಯಾದಂಥ ಉತ್ತರ. ನೆಕ್ಸ್ಟ್, ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಅಂದರೆ ಕೇಶಿರಾಜ. ಶುದ್ಧಗೆ ಅಂತ ಕೂಡ ಕರೀತಾನೆ. ನೆಕ್ಸ್ಟ್, ಐ ಮತ್ತು ಔ, ಇದನ್ನು ತರಗತಿಯಲ್ಲಿ ಹೇಳಿದ್ದೀನಿ. ಐ ಮತ್ತು ಔ ಸಂಧ್ಯಾಕ್ಷರಗಳು. ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರ? ಸಜಾತಿಯ ಒತ್ತಕ್ಷರ, ವಿಜಾತಿಯ ಒತ್ತಕ್ಷರ ನೆನ್ನೆ ತಾನೇ ನಾವು ಅಭ್ಯಾಸ ಮಾಡಿದ್ವಿ. ಅಕ್ಕ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ 34ನೇದು. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುದು ಅಂದರೆ ಗುಣಿತಾಕ್ಷರಗಳು. 35ನೇ ಪ್ರಶ್ನೆ. ಶೇಷ ಪದದ ವಿರುದ್ಧಾರ್ಥಕ ಪದ ನಿಶೇಷ. 36ನೇ ಪ್ರಶ್ನೆ. ಆರ್ದ್ರ ಅಂತ ಅಂದರೆ ಶುಷ್ಕ ಅಂತ ವಿರುದ್ಧ ಪದವನ್ನು ಹೇಳುವಾಗ ಹೇಳಿದ್ದೆ. ಆರ್ದ್ರ ಪದದ ವಿರುದ್ಧ ಪದವನ್ನು ಹೇಳಿದ್ದೀನಿ. ಇದನ್ನ ಶುಷ್ಕ ಅನ್ನೋದು ಸರಿಯಾದಂಥ ಉತ್ತರ. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಆಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಕಾಲಸೂಚಕ ಪ್ರತ್ಯಯ. ವರ್ತಮಾನ ಕಾಲಕ್ಕೆ ಕಾಲಸೂಚಕ ಪ್ರತ್ಯಯ ಉತ್ತ. ಸೊ ನೆನ್ನೆ ಮಾಡಿರುವ ತರಗತಿಯೇ ಬಹಳಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ತರಗತಿ ಉಪಯೋಗ ಆಗಿದೆಯೋ ಇಲ್ವೋ ಅನ್ನೋದನ್ನು. ನೆಕ್ಸ್ಟ್ 38ನೇ ಪ್ರಶ್ನೆ. ಈ ಮೇಲಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಥಳಥಳಿಸುತ್ತದೆ ಅನ್ನೋದರಲ್ಲಿ ಉತ್ತ ಅಂತ ಇದೆ. ಸೊ ಇದು ವರ್ತಮಾನ ಕಾಲ. ಮೂವತ್ತೊಂಬತ್ತನೆಯ ಪ್ರಶ್ನೆ. ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು ಅಂತ ಇದೆ. ಪ್ರೀತಿ ಅನ್ನೋದು ಭಾವನಾಮಕ್ಕೆ ಉದಾಹರಣೆ. ನೆಕ್ಸ್ಟು ಉಕ್ಕರಿಸು ಪದದ ಸಮಾನಾರ್ಥಕ ಪದ. ಉಕ್ಕರಿಸು ಅಂತ ಅಂದರೆ ಕುದಿಸು. ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು ಅಂತ ಇದೆ. ಆಪ್ಷನ್ 2 ಇಲ್ಲಿ ಸರಿಯಾದಂತಹ ಉತ್ತರ. ಯಾಕಂದರೆ ನಿರ್ವಾಣ ಅಂದರೆ ಮೋಕ್ಷ, ಟಿಸಿಲು ಅಂದರೆ ಕೊಂಬೆ, ಕುಕ್ಕುಟ ಅಂದರೆ ಕೋಳಿ. ಆದರೆ ತಾತ್ಪರ್ಯ ಅಂತ ಅಂದರೆ ಸಾರಾಂಶ ಅಂತ ಬರುತ್ತೆ. ತತ್ವ ಅಂದರೆ ಆದರ್ಶ. ಸೊ ಇಲ್ಲಿ ಸರಿಯಾದ ಸಮಾನಾರ್ಥಕ ಪದ ಆಗಲ್ಲ. ಹಾಗಾಗಿ ಆಪ್ಷನ್ 2 ಸರಿಯಾದಂಥ ಉತ್ತರ. ನೆಕ್ಸ್ಟ್ 42ನೆಯ ಪ್ರಶ್ನೆ. ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ ಅಂತ ಇದೆ. ಬವರ,
ಜಗಳ ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ ಇಲ್ಲಿ. ನೆಕ್ಸ್ಟ್ 43ನೇ ಪ್ರಶ್ನೆ, ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಮುಮ್ಮಡಿ ಕೃಷ್ಣರಾಜ ಒಡೆಯರು. ನೆಕ್ಸ್ಟ್ ಅಶ್ಮಾರೋಹಣ ಈ ಶಬ್ದದ ಅರ್ಥ. ಸೊ ಇದನ್ನು ನಾವು ಕರೆಕ್ಟಾಗಿ ಓದಿದ್ರೆ ಮಾತ್ರ ನಮಗೆ ಇದಕ್ಕೆ ಸರಿಯಾದ ಉತ್ತರ ಗೊತ್ತಾಗೋದು. ಅಶ್ವಾರೋಹಣ ಅಂತ ಓದಿದ್ರೆ ತಪ್ಪಾಗತ್ತಲ್ಲಿ. ಓಕೆ, ಅಶ್ಮ ಅಂದರೆ ಕಲ್ಲು, ಆರೋಹಣ ಅಂದರೆ ಅದನ್ನು ಏರುವುದು, ಅಶ್ಮಾರೋಹಣ ಅಂದರೆ ಕಲ್ಲನ್ನೇರುವುದು ಅಂತ ಅರ್ಥ. 45ನೇ ಪ್ರಶ್ನೆ, ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ. ಯತಿ ಎಂದರೆ ವಿರಾಮ. ಯತಿ ಎಂಬುದು ಉಸಿರುವಂತಹ ತಾಣ ಅಂತ ಹೇಳ್ತೀವಿ. ಯತಿ ಎಂಬುದು ಉಸಿರುವ ತಾಣಂ ಅಂತ ಹೇಳಿ ಈ ಹಿಂದೆ ನಾವು ಓದಿರ್ತೀವಿ ಯತಿಯ ಬಗ್ಗೆ. ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಅಂತ ಇದೆ. ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಳಿಕೆ ಸರಿಯಾಗಿದೆ. ಸೊ ಇದಕ್ಕೆ ಆಪ್ಷನ್ 4 ಅಂತ ಮಾರ್ಕ್ ಮಾಡ್ಕೊಳ್ಳಿ. ನೋಡೋಣ, ಚೆಕ್ ಮಾಡೋಣ ಇದನ್ನ. ಓಕೆ, ಹೇಳಿಕೆ ಅಂತೂ ಸರಿ ಇದೆ, ಹಾಗಾಗಿ ಅದರ ವಿವರಣೆ ಚೆಕ್ ಮಾಡಬೇಕು. ಹಾಗಾಗಿ ಇದೊಂದು ಕ್ವಶನಿಗೆ 1 ಅಥವಾ 4 ಅಂತ ಸರಿಯಾದ ಉತ್ತರ ಬರ್ಬೋದು, ಚೆಕ್ ಮಾಡೋಣ. ನೆಕ್ಸ್ಟು 46ನೇ ಪ್ರಶ್ನೆ, ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ನಮ್ಮ ಉಪಾಧ್ಯಾಯರು ಇದರ ಬದಲಾಗಿ ನಾವು ನಮಗೆ ಉಪಾಧ್ಯಾಯರು ಅನ್ನೋದನ್ನು ಕೂಡ ಬಳಸ್ಬೋದು. ಹಾಗಾಗಿ ಆಪ್ಷನ್ 1 ಸರಿಯಾದಂಥ ಉತ್ತರ. ನೆಕ್ಸ್ಟ್ 47ನೇ ಪ್ರಶ್ನೆ, ಇಲ್ಲಿ ಅಂಕಿತ ನಾಮಗಳನ್ನು ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಅಂಕಿತಗಳು ಯಾವುದು ಅಂದರೆ ಸಿ ಮತ್ತು ಡಿ. ಮಡಿವಾಳ ಮಾಚಿದೇವ ಇವರ ಅಂಕಿತ ನಾಮ ಕಲಿದೇವರ ದೇವ. ಉರಿಲಿಂಗ ಪೆದ್ದಿ ಇವರ ಅಂಕಿತ ನಾಮ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸೊ ಇಲ್ಲಿ ಆಪ್ಷನ್ 3 ಸರಿಯಾದಂಥ ಉತ್ತರ. ನೆಕ್ಸ್ಟು 48ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 4 ಸರಿಯಾದಂಥ ಉತ್ತರ ಜಾತ್ಯತೀತ. ದಿಕ್ ಅದಿಕ್ ದೇಶ, ಇದನ್ನು ಕೂಡಿಸಿ ಬರೆದಾಗ ದಿಕ್ ದೇಶ ಅಂತಾಗುತ್ತೆ. ಜಸ್ತ್ವ ಸಂಧಿಗೆ ಉದಾಹರಣೆ. ನೆಕ್ಸ್ಟು 50ನೇ ಪ್ರಶ್ನೆ, ಉದಕ ಜಲ ತೋಯ್ ಸಲೀಲ ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು ಅಂತ ಅಂದರೆ ನೀರು ಅನ್ನೋದು ಸರಿಯಾದಂಥ ಉತ್ತರ. 51ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ಅಂದರೆ ಕನ್ನಡ ಕಾದಂಬರಿ ಪಿತಾಮಹ ಗಳಗನಾಥ. 52ನೇ ಪ್ರಶ್ನೆ, ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಇದೆ. ಸರಿಯಾದಂಥ ಉತ್ತರ ದ.ರಾ ಬೇಂದ್ರೆ ನಾದಲೀಲೆ, ಇದು ಸರಿಯಾದಂತಹ ಒಂದು ಆಯ್ಕೆಯಾಗುತ್ತೆ. ನೆಕ್ಸ್ಟ್ 53ನೇ ಪ್ರಶ್ನೆ, ಗುಂಪಿಗೆ ಸೇರದ ಪದವನ್ನು ಆರಿಸಿ. ವೇತ್ರ, ಔಷಧ, ಋಷಿ, ಬೇಸಗೆ ಅಂತ ಇದೆ. ಇಲ್ಲಿ ಸರಿಯಾದಂಥ ಉತ್ತರ ಬೇಸಗೆ. 54ನೇ ಪ್ರಶ್ನೆ, ಕಾಂತಾರ ಇದರ ಸಮಾನಾರ್ಥಕ ರೂಪಗಳು. ಕಾಂತಾರ ಇದಕ್ಕೆ ಸರಿಯಾದಂತಹ ಸಮಾನಾರ್ಥಕ ರೂಪ ಅಡವಿ, ಅರಣ್ಯ, ವಿಪಿನ, ಕಾಡು. ಕಾಂತಾರ ಅಂದರೆ ಕಾಡು, ಅದಕ್ಕಿರುವಂತಹ ಸಮಾನಾರ್ಥಕ ಪದಗಳನ್ನು ಆಯ್ಕೆ ಮಾಡೋದಕ್ಕೆ ಕೊಟ್ಟಿದ್ರು. ಸೊ ನೆಕ್ಸ್ಟ್ 55ನೇ ಪ್ರಶ್ನೆ, ಇಷ್ಟು ಎಂಬುದು ಪರಿಮಾಣವಾಚಕ, ಪ್ರಮಾಣವನ್ನು ತಿಳಿಸುವಂಥ ಪದ. ನೆಕ್ಸ್ಟ್ 56ನೇ ಪ್ರಶ್ನೆ, ಜ್ಞ, ಜ್ಞ, ಣ, ನ, ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ನಾವು ಅನುನಾಸಿಕ ಸಂಧಿ ಅಂತ ಕರಿತೀವಿ. ಸೊ ಸಂಧಿಗಳನ್ನು ವಿವರಣೆ ಮಾಡುವಾಗ ನಿಮಗೆ ಅದನ್ನು ತಿಳಿಸಿದ್ದೀನಿ. ನೆಕ್ಸ್ಟ್ 57ನೇ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ ಅಂತ ಇದೆ. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಕೂಡಲೇ ಅನ್ನೋದು ಒಂದು ಸಾಮಾನ್ಯ ಅವ್ಯಯ. 58ನೇ ಪ್ರಶ್ನೆ, ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿದೆ. ಬ್ರಾಹ್ಮಿ ಲಿಪಿ. ನೆಕ್ಸ್ಟು 59ನೇ ಪ್ರಶ್ನೆ, ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಸೊ ಇದು ಯಾವ ಅಲಂಕಾರ ಅಂದರೆ ದೃಷ್ಟಾಂತ ಅಲಂಕಾರ. ಬಿಂಬ ಪ್ರತಿಬಿಂಬದ ರೀತಿಯಲ್ಲಿ ಇದ್ದರೆ ಅದು ದೃಷ್ಟಾಂತ ಅಲಂಕಾರ. ನೆಕ್ಸ್ಟ್ 60ನೇ ಪ್ರಶ್ನೆ, ಪದರುಗುಟ್ಟು ಈ ನುಡಿಗಟ್ಟಿನ ಅರ್ಥ ಏನು ಅಂದರೆ ಹೆದರು. ಭ್ರಷ್ಟಾಚಾರ ಶುದ್ಧ ರೂಪವನ್ನು ಕೇಳಿದ್ದಾರೆ. ಸೊ ಆಪ್ಷನ್ 1 ಇಲ್ಲಿ ಸರಿಯಾದಂಥ ಉತ್ತರ. ನೆಕ್ಸ್ಟು ಈ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. 62ನೇ ಪ್ರಶ್ನೆಗೆ ಸರಿಯಾದಂತಹ ಶುದ್ಧ ರೂಪ ಯಾವುದಾಗುತ್ತೆ ಅಂದರೆ ಪಾರಮಾರ್ಥಿಕ. ಆಪ್ಷನ್ 3.
63ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ? ಶ್ಲೇಷಾಲಂಕಾರ ಅನ್ನೋದು ನಮಗೆ ಶಬ್ದಾಲಂಕಾರ ಅಲ್ಲ, ಇದು ಅರ್ಥಾಲಂಕಾರದ ವಿಧಗಳಲ್ಲಿ ಬರುತ್ತೆ. ನೆಕ್ಸ್ಟು, ಫೊರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಯಾವುದು ಅಂದರೆ ನ್ಯಾಯ ವಿಜ್ಞಾನ ಅನ್ನೋದು ಬರುತ್ತೆ. ಆ ಆಪ್ಷನ್ ನಮಗೆ ಇಲ್ಲಿ ಕೊಟ್ಟಿಲ್ಲ, ಹಾಗಾಗಿ ವಿಧಿ ವಿಜ್ಞಾನ, ವಿಧಿಗಳನ್ನು ಅಧ್ಯಯನ ಮಾಡುವಂತಹ ವಿಜ್ಞಾನ ಫೊರೆನ್ಸಿಕ್ ಸೈನ್ಸ್ ಅಂತ ಆಗುತ್ತೆ. 65ನೆಯ ಪ್ರಶ್ನೆ, ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರು ಅಧಿಕ್ ಅಲ್ಲಿ ಯಾವ ಸಂಧಿ ಆಗುತ್ತೆ? ಊರು ಅಧಿಕ್ ಅಲ್ಲಿ ಲೋಪ, ಆಪ್ಷನ್ 3. ಸೊ ಈ ಉದಾಹರಣೆಯನ್ನು ಕೂಡ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ನೆಕ್ಸ್ಟು, ಕಳುವ್ಯಾರೆ, ಇದು ನಮ್ಮ ತರಗತಿಯಲ್ಲಿ ಆಲ್ರೆಡಿ ಬಂದಿದೆ. ಕಳುಹಿಸಿದ್ದಾರೆ. ಕರ್ಮಣಿ ಪ್ರಯೋಗದಲ್ಲಿ, ಒಂದು ನಿಮಿಷ, ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? ಈಗ ಕರ್ಮಣಿ ಪ್ರಯೋಗದಲ್ಲಿ ನಾವೀಗ ಮಾಡಲ್ಪಡುತ್ತದೆ, ಸೊ ಈ ರೀತಿ ನಪುಂಸಕ ಲಿಂಗವನ್ನು ಬಳಸ್ತೀವಿ, ಹಾಗಾಗಿ ನಪುಂಸಕ ಲಿಂಗ ಅನ್ನೋದು ಸರಿಯಾದಂಥ ಉತ್ತರ. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿರಿ ಅಂತ ಇದೆ. 68ನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನಡೆಯಲಿ. 69ನೆಯ ಪ್ರಶ್ನೆಗೆ, ಆನೆಗೆ ಗಜ, ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಉರಗ ಮತ್ತು ಅಹಿ, ಆಪ್ಷನ್ 3 ಇಲ್ಲಿ ಸರಿಯಾದಂಥ ಉತ್ತರ. ಸರ್ಪಕ್ಕೆ ಇರುವಂತಹ ಸಮಾನಾರ್ಥಕ ಪದಗಳು ಯಾವುದು ಅಂತ ಕೇಳಿದ್ದಾರೆ, ಅಹಿ ಮತ್ತು ಉರಗ. 70ನೆಯ ಪ್ರಶ್ನೆ, ಸೊ ಇಲ್ಲಿ 70ನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗುತ್ತೆ. ಡಿ ಮಾತ್ರ ತಪ್ಪು, ಎ, ಬಿ ಮತ್ತು ಸಿ ಹೇಳಿಕೆ ಏನಿದೆ ಅದು ಸರಿಯಾಗಿದೆ. ಸೊ ಇದನ್ನು ನೀವು ಒಂದು ಸರ್ತಿ ಚೆಕ್ ಮಾಡಿಕೊಳ್ಳ್ರಿ. ಓಕೆ, ಅಲ್ಲಿ ನಮಗೆ 3 ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ 3 ಹೇಳಿಕೆ ಸರಿ, ಆದರೆ ಕೊನೆಯಲ್ಲಿ ಏನಿದೆ ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳನ್ನು ನಾವು ತದ್ಭವ ಅಂತ ಹೇಳೋದಿಲ್ಲ, ಹಾಗಾಗಿ ಡಿ ಮಾತ್ರ ತಪ್ಪು. ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿರಿ ಅಂತ ಇದೆ. ಇಲ್ಲಿ ಬಿ ಅನ್ನೋದು ಮಾತ್ರ ಸರಿ ಇದೆ. ಸಪ್ತಮಿ ವಿಭಕ್ತಿಯ 4 ಪ್ರತ್ಯಯಗಳು ಯಾವುದು ಅಂದರೆ ಅಲ್ಲಿ, ಅಲಿ, ಒಳು, ಎ ಅನ್ನೋದು ಸರಿಯಾಗುತ್ತೆ. ಪ್ರತ್ಯಯಗಳ ಬಗ್ಗೆ, ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಸ್ವಲ್ಪ ಡೀಪಾಗಿ ಕ್ವಶನ್ನ ಕೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟು, ಅರಿಸಮಾಸ ದೋಷ ಯಾವ ಸಂದರ್ಭದಲ್ಲಿ ಬರುವುದಿಲ್ಲ ಅಂದರೆ ಬಿರುದಾವಳಿಗಳಲ್ಲಿ, ಕ್ರಿಯಾ ಸಮಾಸಗಳಲ್ಲಿ, ಅನಂತರ ಗಮಕ ಸಮಾಸಗಳಲ್ಲಿ ಅರಿಸಮಾಸ ದೋಷ ಬರಲ್ಲ, ಹಾಗಾಗಿ 72ನೆಯ ಪ್ರಶ್ನೆಗೆ ಆಪ್ಷನ್ 1 ಸರಿಯಾದಂಥ ಉತ್ತರ. ನೆಕ್ಸ್ಟು 73ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳ್ತೀನಿ. ಆಪ್ಷನ್ 4 ಸರಿಯಾದಂಥ ಉತ್ತರ ಆಗುತ್ತೆ. 73ನೇ ಪ್ರಶ್ನೆಗೆ ಆಪ್ಷನ್ 4. ಇಲ್ಲಿ ನೋಡಿ, ಭೀಮನು ಕರ್ತೃಕಾರಕ ಬರುತ್ತೆ, ಚೆಂಡನ್ನು ಕರ್ಮಕಾರಕ, ತನ್ನ ಅನ್ನೋದು ಸಂಬಂಧಾರ್ಥ, ಅನಂತರ ಬರಿಗಾಲಿನಿಂದ ಅನ್ನೋದು ಸಾಧನಾರ್ಥ. 74ನೆಯ ಪ್ರಶ್ನೆ, ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ನಮಗೆ 4 ಆಪ್ಷನ್ಗಳಲ್ಲಿ ಎಲ್ಲೂ ಕೂಡ ಅಕ್ಷರ ದೋಷ ಇಲ್ಲದೆ ಇರುವಂಥ ಪದವನ್ನು ಆಯ್ಕೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಬಹಳ ಸೂಕ್ಷ್ಮವಾಗಿ ನಾವು ಅದನ್ನು ಗಮನಿಸಬೇಕಾಗತ್ತೆ. ಒಂದನೇದು ಅಷ್ಟೈಶ್ವರ್ಯ ಇಲ್ಲ, ಅಲ್ಲಿ ಅಷ್ಟೈಶ್ವರ್ಯ ಅಂತ ಇದೆ, ಸೊ ಹಾಗಾಗಿ ಇದು ತಪ್ಪು. ಅನಂತರ ಧನಸ್ಸು, ಧ ಮಹಾಪ್ರಾಣ ಆಗಬೇಕಾಗಿತ್ತು, ಇದು ಕೂಡ ತಪ್ಪು. ಇಲ್ಲಿ ನೋಡಿ, ಆಶೀರ್ವಚನ, ಹೌದಾ, ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಆಶೀರ್ವಚನ ಅಂತ ಕೊಟ್ಟಿದ್ದಾರೆ, ಶೀ ದೀರ್ಘವಾಗಿ ಕೊಟ್ಟಿದ್ದಾರೆ, ಇದು ಬೇಡ ನಮಗೆ, ಇದು ಕೂಡ ತಪ್ಪು. ಆದರೆ ಸರಿಯಾದಂಥ ಉತ್ತರ ಸಚ್ಚಿದಾನಂದ, ಇದು ಯಾವುದೇ ಅಕ್ಷರ ದೋಷ ಇಲ್ಲ, ಹಾಗಾಗಿ ಆಪ್ಷನ್ 4 ಸರಿಯಾದಂಥ ಉತ್ತರ. ನೆಕ್ಸ್ಟು 75ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಇಲ್ಲಿ ಕೊಟ್ಟಿರುವಂತಹ 4 ಹೇಳಿಕೆಗಳು ಸರಿಯಾಗುತ್ತೆ. ನಾನು ಆಲ್ರೆಡಿ ಇದನ್ನು ಓದಿದ್ದೀನಿ, ಹಾಗಾಗಿ ಆಪ್ಷನ್ 4 ಸರಿಯಾದಂಥ ಉತ್ತರ. ನಾನು ನೇರವಾಗಿ ಉತ್ತರ ಅಷ್ಟೇ ಹೇಳ್ತೀನಿ, ನೀವು ಇದನ್ನು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 76ನೆಯ ಪ್ರಶ್ನೆ, ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆ ಸ, ತ ಮತ್ತು ರ, 3 ವ್ಯಂಜನಗಳು ಸೇರಿ ಈ ಒಂದು ಸ್ತ್ರೀ ಅನ್ನುವಂಥ ಪದ ಆಗುತ್ತೆ, ಹಾಗಾಗಿ 3 ಅನ್ನೋದು ಸರಿಯಾದ ಉತ್ತರ. ಕೊನೆಗೆ ಬರೋದು ಅದು ಸ್ವರ, ನಮ್ಗೆ ಕೇಳಿರೋದು ಇಲ್ಲಿ ವ್ಯಂಜನಗಳ ಸಂಖ್ಯೆ ಮಾತ್ರ. ನೆಕ್ಸ್ಟ್ ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತ ಇದೆ. ಅಂತರಂಗ ಅನ್ನೋದರಲ್ಲಿ ನಮಗೆ ವಿಸರ್ಗದ ಅವಶ್ಯಕತೆ ಇಲ್ಲ. 78ನೆಯ ಪ್ರಶ್ನೆ, ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದು ಅಂತ ಇದೆ. ಕುಡಿ ಅಧಿಕ್ ಇತ್ತು, ಕುಡಿಯಿತು.
ಇತು ಅನ್ನೋದು ಸರಿಯಾದಂಥ ಉತ್ತರ. ನೆಕ್ಸ್ಟು ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಆದಿತ್ಯ ಅಧಿಕ್ ಉದಯಂ, ಆಪ್ಷನ್ 2. ನೆಕ್ಸ್ಟು 80ನೇ ಪ್ರಶ್ನೆ, ಸರಿಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ. ಫಳ ಮತ್ತು ಜುಳು ಏನಾಗುತ್ತಿದ್ದು ಅನುಕರಣಾವ್ಯಯ. ಒಂದೊಂದು ಒಮ್ಮೊಮ್ಮೆ ಇದು ಸರಿ ಹೊಂದಲ್ಲ. ಡಣ ಸರಸರ ಇದು ಕೂಡ ಅನುಕರಣಾವ್ಯಯ. ಬೇಗ ಅನ್ನೋದು ದ್ವಿರುಕ್ತಿ, ಸುಯ್ಯನೆ ಅನ್ನೋದು ಅನುಕರಣಾವ್ಯಯ. ಸೊ ಇದು ಕೂಡ ಸರಿಯಾದ ಹೊಂದಾಣಿಕೆ ಆಗಲ್ಲ. ಇಲ್ಲಿ ಸರಿಯಾದ ಜೋಡಿಗಳು ಯಾವುದು ಅಂದರೆ ಅನುಕರಣಾವ್ಯಯದ ಜೋಡಿಗಳು 2 ಇದೆ, ಎ ಮತ್ತು ಸಿ. ಆಪ್ಷನ್ 3 ಸರಿಯಾದಂಥ ಉತ್ತರ. ಓಕೆ, 80ನೇ ಪ್ರಶ್ನೆಗೆ ಆಪ್ಷನ್ 3. ನೆಕ್ಸ್ಟ್ 81ನೇ ಪ್ರಶ್ನೆ, ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ. ಅಂದರೆ ದೊಡ್ಡ ಹುಡುಗನು, ಇದನ್ನು ಬಿಡಿಸಿ ಬರೆದಾಗ ದೊಡ್ಡವನು ಅಧಿಕ್ ಹುಡುಗ, ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ 82ನೆಯ ಪ್ರಶ್ನೆಗೆ ಪ್ರಶ್ನೆ ಏನಿದೆ ಅಂದರೆ, ಇವುಗಳಲ್ಲಿ ಯಾವುದು ಅಥವಾ ಯಾವುವು KS ನಿಸಾರ್ ಅಹಮದ್ ರವರ ಸಾಹಿತ್ಯ ಕೃತಿಯಲ್ಲ ಅಥವಾ ಕೃತಿಗಳಲ್ಲ. ನಾನೆಂಬ ಪರಕೀಯ, ಅನಾಮಿಕ ಆಂಗ್ಲರು, ದೀಪದ ಮಲ್ಲಿ, ಮನದೊಂದಿಗೆ ಮಾತುಕತೆ. ಯಾವುದು ಅಲ್ಲ ಅಂತ ಕೇಳಿದರೆ ದೀಪದ ಮಲ್ಲಿ ಅನ್ನೋದಲ್ಲ. ಓಕೆ, ಸಿ ಮಾತ್ರ ಅಲ್ಲ. ಇನ್ನು ಉಳಿದಂತಹ ಎಲ್ಲ ಕೃತಿಗಳು KS ನಿಸಾರ್ ಅಹಮದ್ ಅವರ ಕೃತಿಗಳಾಗುತ್ತೆ. ದೀಪದ ಮಲ್ಲಿ KS ನರಸಿಂಹಸ್ವಾಮಿ ಅಂದ್ಕೊಳ್ತೀನಿ. ನೆಕ್ಸ್ಟ್ 83ನೇ ಪ್ರಶ್ನೆ, ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಸೊ ಇದೊಂದು ಒಂದು ಕ್ರಿಯಾಪದವನ್ನು ಹೊಂದಿದ್ದು ಒಂದು ಪೂರ್ಣ ವಾಕ್ಯ, ಹಾಗಾಗಿ ಇದೊಂದು ಸರಳ ವಾಕ್ಯ ಆಗುತ್ತೆ. 83ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1. 84ನೇ ಪ್ರಶ್ನೆ, ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು? ಇಲ್ಲಿ ನಮಗೆ 1, 2, 3 ಏನಿದೆ ಇದು ಅನ್ಯದೇಶೀಯ ಪದಗಳು. ಆದರೆ ಅಜ್ಜ, ಅಕ್ಕಿ, ತಿಳಿ, ನಿದ್ದೆ, ಆಪ್ಷನ್ 4 ಏನಿದೆ ಅದು ಅಚ್ಚಗನ್ನಡ ಪದಗಳು. 84ನೇ ಪ್ರಶ್ನೆಗೆ 4 ಆಪ್ಷನ್. ನೆಕ್ಸ್ಟ್, ಕುಲಾಲ ಚಕ್ರ ಎಂಬ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಮಡಿಕೆ ಮಾಡಲು ಕುಂಬಾರನು ಬಳಸುವ ಸಾಧನವನ್ನು ಕುಲಾಲ ಚಕ್ರ ಅಂತ ಹೇಳ್ತೀವಿ. ನೆಕ್ಸ್ಟು 86ನೇ ಪ್ರಶ್ನೆ. 86ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3. ಜೋಗದ ಸಿರಿ ಬೆಳಕಿನಲ್ಲಿ KS ನಿಸಾರ್ ಅಹಮದ್. ಅನಂತರ ಮೂಡಲ ಮನೆಯ ಮುತ್ತಿನ ನೀರಿನ, ಇದು ದ ರಾ ಬೇಂದ್ರೆ ಅವರು ಬರೆದಿರುವಂಥದ್ದು. ಆನಂದಮಯ ಈ ಜಗಹೃದಯ, ಇದನ್ನು ಬರೆದವರು ಕುವೆಂಪು. ಹಚ್ಚೇವು ಕನ್ನಡದ ದೀಪ, DS ಕರ್ಕಿ. ನೆಕ್ಸ್ಟು 87ನೇ ಪ್ರಶ್ನೆ, KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರ ಅಂತ ಕೇಳಿದರೆ ಇದು ನೀಳ್ಗತೆ. 88ನೆಯ ಪ್ರಶ್ನೆ, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು ಅಂದರೆ ವೀರೇಶ ಚರಿತೆ. ಇದನ್ನು ತರಗತಿಯಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ. ನೆಕ್ಸ್ಟು 89ನೆಯ ಪ್ರಶ್ನೆ. ಸೊ ಇಲ್ಲಿ ಹೊಂದಿಸಿ ಬರೆಯ ರೀತಿಯಲ್ಲೇ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಇದನ್ನು ಯಾರು ಚೆನ್ನಾಗಿ ಅಭ್ಯಾಸ ಮಾಡಿರ್ತೀರಿ ಕನ್ನಡವನ್ನು ಅವ್ರು ಮಾತ್ರ ಅತಿ ಹೆಚ್ಚಿನ ಅಂಕವನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪಡ್ಕೊಳ್ಬೋದು. 50 ಅಂಕ ಅಲ್ಲ, ನೀವು 100 ಅಂಕವನ್ನು ಕೂಡ ಪಡ್ಕೊಳ್ಬೋದು. ಸರಿಯಾದ ಅಭ್ಯಾಸ ಬೇಕಿತ್ತು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಪ್ರಶ್ನೆಗಳು ಅಷ್ಟು ಸುಲಭವಾಗಿಲ್ಲ, ಕೆಲವೊಂದು ಪ್ರಶ್ನೆಗಳು ಸುಲಭವಾಗಿದೆ. ಪಾಸ್ ಆಗುವಷ್ಟಂತೂ ಪ್ರಶ್ನೆಗಳು ನೇರ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಹೊಂದಿಸಿ ಬರೆಯ ರೀತಿಯಲ್ಲಿ ಬಹಳಷ್ಟು ಪ್ರಶ್ನೆಗಳಿದೆ. 89ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3. ಓಕೆ, ಆಸ್ತೆ ಅಂದರೆ ಶ್ರದ್ಧೆ, ಉತ್ಕರ್ಷ ಅಂದರೆ ಏಳಿಗೆ, ಅಗ್ರಣಿ ಅಂತ ಅಂದರೆ ಮುಂದಾಳು, ಇಶುಧಿ ಅಂದರೆ ಬತ್ತಳಿಕೆ. ನೆಕ್ಸ್ಟ್ 90ನೆಯ ಪ್ರಶ್ನೆ, ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ. ಉಡುಗಿಸು ಅಂದರೆ ತಗ್ಗಿಸು, ಕಸಾಯಿ ಅಂದರೆ ಕಟುಕ, ಕಳಬ ಅಂತ ಅಂದರೆ ಆನೆಯ ಮರಿ, ಕಪೋತ ಅಂದರೆ ಪಾರಿವಾಳ. ಓಕೆ, ಸೊ 90ನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4. ಆಪ್ಷನ್ 4 ಸರಿಯಾದಂಥ ಉತ್ತರ. ನೆಕ್ಸ್ಟು 91ನೇ ಪ್ರಶ್ನೆ, ವಿರುದ್ಧ ಪದ ಅಲ್ಲದ್ದನ್ನು ಗುರುತಿಸಿ. ವಿರುದ್ಧ ಪದ ಅಲ್ಲದೆ ಇರೋದನ್ನು ನಾವು ಗುರುತಿಸಬೇಕು. ಸೊ ಇಲ್ಲಿ
ಕ್ಷಯ ವೃದ್ಧಿ ಅಂತ ಇದೆ. ವ್ಯಷ್ಟಿ ಸಮಷ್ಟಿ ಶಾಖ ಶೀತ ಸಂಧ್ಯಾ ಸಂಜೆ. ಸಂಧ್ಯಾ ಸಂಜೆ ಇದು ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ ಕ್ಷಯ ಅಂದರೆ ಅದಕ್ಕೆ ವಿರುದ್ಧ ಪದ ವೃದ್ಧಿ, ವ್ಯಷ್ಟಿ ಸಮಷ್ಟಿ ಶಾಖ ಶೀತ. ಸಂಧ್ಯಾ ಮತ್ತು ಸಂಜೆ ಇದು ವಿರುದ್ಧ ಪದ ಅಲ್ಲ. ಹಾಗಾಗಿ 91ನೇ ಪ್ರಶ್ನೆಗೆ 4 ಸರಿಯಾದಂಥ ಉತ್ತರ. ಸಮಾನಾರ್ಥಕ ಪದ ಆಗುತ್ತೆ ಸಂಧ್ಯಾ ಸಂಜೆ. ತತ್ಸಮ ತದ್ಭವದಲ್ಲೂ ಕೂಡ ಸಂಧ್ಯಾ ಸಂಜೆ ಅಂತಲೇ ನಾವು ಅದನ್ನು ಅಭ್ಯಾಸ ಮಾಡಿರ್ತೀವಿ. ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ. ಕಾವ್ಯ ಕಬ್ಬ, ಗೋಷ್ಠಿ ಗೊಟ್ಟೆ, ಛತ್ರಿಕಾ ಸತ್ತಿಗೆ, ತಟ ದಡ. ಸೊ ಇಲ್ಲಿ 92ನೇ ಪ್ರಶ್ನೆಗೆ ಕಾವ್ಯ ಕಬ್ಬ 2 ಅನ್ನುವಂತಹ ಆಪ್ಷನ್ ನಮಗೆ 92ನೇದು 2. ನೆಕ್ಸ್ಟ್ 93ನೇ ಪ್ರಶ್ನೆ. ಮನೆಯ ತನಕ ಇದು ಯಾವ ಅವ್ಯಯ? ಇದು ತದ್ದಿತಾಂತ ಅವ್ಯಯ. ನೆಕ್ಸ್ಟ್ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ಕ್ರಿಯೆ ಇರಬೇಕು. ಕ್ರಿಯೆಯಿಂದ ಕೂಡಿರುವಂತಹ ಭಾವನಾಮ ಯಾವುದು ಅಂದರೆ ನೋಟ. ನೋಡುವುದರ ಭಾವನಾಮ ನೋಟ. ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ನೆಕ್ಸ್ಟ್ 95ನೆಯ ಪ್ರಶ್ನೆ. ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ 95ನೆಯ ಪ್ರಶ್ನೆಗೆ ಆಪ್ಷನ್ 2. ಮೊದಲನೇದು ಏನು ಬರುತ್ತೆ? ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವತಂತ್ರ ತಂದು ಕೊಡುತ್ತೇನೆ. ಸುಭಾಷ್ ಚಂದ್ರ ಬೋಸ್ ಅವರ ಹೇಳಿಕೆ. ನೆಕ್ಸ್ಟ್ 96ನೇ ಪ್ರಶ್ನೆ. ಪಾಲಿಗೆ ಬಂದದ್ದು ಪಂಚಾಮೃತ. ಈ ಕೆಳಗಿನ ಈ ವಾಕ್ಯ ಸೂಚಿಸುವ ಭಾಗವನ್ನು ಗುರುತಿಸಿ. ಪಾಲಿಗೆ ಬಂದದ್ದು ಪಂಚಾಮೃತ. ಇದರ ಅರ್ಥ ಏನು ಅಂತ ಅಂದರೆ ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು ಅನ್ನೋದು ಇದರ ಸರಿಯಾದ ಅರ್ಥ. 97ನೇ ಪ್ರಶ್ನೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಯನ್ನು ಬಳಸಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ 2 ಅರ್ಧ ವಿರಾಮ ಮತ್ತು ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು. ಓಕೆ, ತಾವು ಕಡಿಮೆ ಮಾತನಾಡಿದ್ದೀರಿ ಅದಾದಮೇಲೆ ಅರ್ಧ ವಿರಾಮ ಚಿಹ್ನೆ, ಹೆಚ್ಚು ಕೆಲಸ ಮಾಡಿದ್ದೀರಿ ಪೂರ್ಣ ವಿರಾಮ ಚಿಹ್ನೆ. ನೆಕ್ಸ್ಟ್ ಸೊ ಇಲ್ಲಿ ಮತ್ತೆ ಕನ್ನಡ ಅಂಕಿಗಳನ್ನು ಕೊಟ್ಟು ಇಂಗ್ಲೀಷ್ ನಂಬರ್ಸನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾವು ಯಾವುದು ಸರಿಯಾದ ಹೊಂದಾಣಿಕೆ ಅಂತ ನೋಡಿಕೊಂಡು ಉತ್ತರವನ್ನು ಆಯ್ಕೆ ಮಾಡಬೇಕು. ಸೊ 98ನೇ ಪ್ರಶ್ನೆಗೆ ಆಪ್ಷನ್ 2 ಸರಿಯಾದಂಥ ಉತ್ತರ. 5, 9, 8, 6, 7. ಓಕೆ, ಸೊ ನೆಕ್ಸ್ಟ್ ಥ, ದ, ಧ, ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಥವಾ ಅಕ್ಷರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮಗಿದು ಅಕ್ಷರಗಳ ಉಗಮ ಸ್ಥಾನದ ಬಗ್ಗೆ ಕೇಳಿರುವಂತಹ ಪ್ರಶ್ನೆ. ಸರಿಯಾದಂಥ ಉತ್ತರ ಆಪ್ಷನ್ 3. 99ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದಂಥ ಉತ್ತರ. ನೆಕ್ಸ್ಟ್ 100ನೇ ಪ್ರಶ್ನೆ. 100ನೇ ಪ್ರಶ್ನೆ ತುಂಬ ದೊಡ್ಡ ಒಂದು ಪ್ರಶ್ನೆ ಇದೆ. ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೇರವಾಗಿ ಉತ್ತರವನ್ನು ಹೇಳ್ತೀನಿ. ಆಪ್ಷನ್ 3. ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. ಸೊ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆ, ಸೊ ಇಲ್ಲಿ ನಮಗೆ ವಾಕ್ಯಗಳನ್ನು ಸರಿಯಾಗಿ ಹೊಂದಿಸೋದಕ್ಕೆ ಒಂದು 3-4 ಪ್ರಶ್ನೆಯನ್ನು ಕೇಳಿದ್ದಾರೆ. ನಂತರ ವ್ಯಾಕರಣದ ಮೇಲೆ ಪ್ರಶ್ನೋತ್ತರಗಳಿದೆ. ಸೊ ನಾವು ಏನು ಅಭ್ಯಾಸ ಮಾಡಿದ್ವಿ ಒಂದು 10ರಿಂದ 12 ದಿನ, ಸೊ ಅದರಲ್ಲೂ ಕೂಡ ಪ್ರಶ್ನೆಗಳು ಬಂದಿದೆ. ಸೊ ಅದಿಷ್ಟನ್ನು ನೋಡ್ಕೊಂಡಿದ್ರು ಕೂಡ ನಿಮಗೆ ಪಾಸ್ ಆಗುವಷ್ಟು ಅಂಕಗಳಂತೂ ಬಂದೇ ಬರ್ತಿತ್ತು. ಯಾಕಂದರೆ ಸಾಕಷ್ಟು ವ್ಯಾಕರಣಾಂಶಗಳನ್ನು ಹಿಂದಿನ ತರಗತಿಗಳಲ್ಲಿ ನಾವು ಅಭ್ಯಾಸ ಮಾಡಿದ್ದೀವಿ, ಹೌದಾ? ಸೊ ಈಗ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಮ್ಮ ತರಗತಿಗಳು ನಿಮಗೆ ಉಪಯುಕ್ತ ಆಗಿದೆಯೋ ಇಲ್ವೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕೂಡ ನಿಮಗೆ ಸಾಮಾನ್ಯ ಕನ್ನಡ ತರಗತಿಯಲ್ಲೂ ಕೂಡ ವ್ಯಾಕರಣಾಂಶದ ಕುರಿತಾಗಿ ತರಗತಿಯನ್ನು ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಮೇನ್ಸ್ ಪೇಪರಿಗೂ ಕೂಡ ತರಗತಿ ಮಾಡಿ ಅಂತ ಕೇಳ್ತಾ ಇದ್ದೀರಾ.
ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ತರಿಸ್ಕೊಳ್ತೀನಿ, ಸಾಧ್ಯವಾದಷ್ಟು ತರಗತಿಯನ್ನು ಮಾಡಿಕೊಡ್ತೀನಿ. ಓಕೆ, ಸೊ ಇದು ಇವತ್ತಿನ ಒಂದು ಏನು ಸೆಷನ್ ಇತ್ತು, ಸಂಭವನೀಯ ಕೀ ಉತ್ತರಗಳು. ನೆಕ್ಸ್ಟ್ ಅಧಿಕೃತ ಕೀ ಉತ್ತರಗಳು ಬಂದಾಗ ಅದನ್ನು ಇದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣಾತ್ಮಕವಾಗಿ ಒಂದು ತರಗತಿಯನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಆಲ್.